ಕೇರಳದ ವಯನಾಡ್ನಲ್ಲಿ ಭೂಕುಸಿತವಾಗಿದ್ದು ಕೇರಳಕ್ಕೆ ಸಹಾಯವನ್ನ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಕೇರಳಕ್ಕೆ ಸಾಧ್ಯವಿರುವಂತಹ ಎಲ್ಲ ನೆರವನ್ನ ಕೊಡೋದಾಗಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಇದನ್ನ ಘೋಷಿಸಿದ್ದಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಾಗಿ ನಿಲ್ಲೋಣ ಅಂತ ಮುಖ್ಯಮಂತ್ರಿಗಳೀಗ ದೆಹಲಿಯಲ್ಲಿದ್ದಾರೆ. ಅಲ್ಲಿಂದಲೇ ತಮ್ಮ ಅಧಿಕೃತ ಟ್ವೀಟ್ ಖಾತೆಯಲ್ಲಿ ಈ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಕೇರಳದಲ್ಲಿ ಆಗಿರುವಂತಹ ಘಟನಾವಳಿಗಳ ವಿವರವನ್ನ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಪಡೆದುಕೊಂಡಿದ್ದಾರೆ. ಆ ನಂತರದಲ್ಲಿ ಸಾಧ್ಯವಿರುವಂತಹ ಎಲ್ಲಾ ನೆರವನ್ನ ರಾಜ್ಯದ ಕಡೆಯಿಂದ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಾಗಿ ಇರೋಣ ಅನ್ನುವಂತಹ ಸಂದೇಶವನ್ನು ಕೂಡ ತಮ್ಮ ಟ್ವಿಟರ್ ಖಾತೆಯ ಮೂಲಕವಾಗಿ ಮುಖ್ಯಮಂತ್ರಿಗಳು ಘೋಷಣೆಯನ್ನ ಮಾಡಿರುವಂತಹದ್ದು. ಹೀಗಾಗಿ ಏನೆಲ್ಲ ನೆರವುಗಳು ಬೇಕಾಗಬಹುದು ಅದೆಲ್ಲಕ್ಕೂ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಸಹಕಾರ ಇರುತ್ತೆ. ಸದ್ಯ ಮೇಘ ಸ್ಫೋಟವಾಗಿದೆ. ದೃಶ್ಯಗಳಂತೂ ಬೆಚ್ಚಿ ಬೀಳಿಸುವ ರೀತಿಯಲ್ಲೇ ಇದೆ. ಪ್ರವಾಹ ಪರಿಸ್ಥಿತಿಯಲ್ಲಿ ನಲುಗಿ ಹೋಗಿರುವಂತಹ ಹಲವಾರು ಜನರ ಜೀವನ ಎಲ್ಲವೂ ಕೂಡ ಇಲ್ಲಿ ಅಡಕವಾಗಿದೆ. ಹಲವಾರು ವಾಹನಗಳು ಕೊಚ್ಚಿ ಹೋಗಿರುವಂತಹ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆ ಒಂದು ಪ್ರವಾಹದಲ್ಲಿ ಈಗಾಗಲೇ ಸುಮಾರು 77ಕ್ಕೂ ಹೆಚ್ಚು ಮಂದಿ ಮೃತರಾಗಿರುವಂತಹ ಘಟನೆಯೂ ಕೂಡ ವರದಿಯಾಗಿದೆ. ಕೇರಳಕ್ಕೆ ತಮಿಳುನಾಡು ಸಿಎಂ ಸ್ಟಾಲಿನ್ ಸಹ ನೆರವನ್ನ ಪ್ರಕಟ ಮಾಡಿದ್ದಾರೆ. ತಕ್ಷಣವೇ 5 ಕೋಟಿ ರಿಲೀಸ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಕುರಿತಾಗಿ ರಕ್ಷಣಾ ತಂಡ ಕಳಿಸಲು ಕೂಡ ಅಧಿಕಾರಿಗಳಿಗೆ ಸ್ಟಾಲಿನ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೇಕಾಗುವಂತಹ ರಕ್ಷಣಾ ತಂಡಗಳನ್ನ ಉಪಯೋಗಿಸಿಕೊಳ್ಳಿಕ್ಕಾಗಿ ಕೇರಳಕ್ಕೆ ತಮಿಳುನಾಡು ಸಿಎಂ ನೆರವನ್ನ ಘೋಷಣೆ ಮಾಡಿದ್ದು ತತ್ಕ್ಷಣವೇ 5 ಕೋಟಿಯನ್ನು ಕೂಡ ಇದಕ್ಕಾಗಿ ರಿಲೀಸ್ ಮಾಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗೆ ಬೇಕಾಗುವಂತಹ ಟೀಮ್ ಅನ್ನ ತಮಿಳುನಾಡಿಂದ ಕಳಿಸಿಕೊಡುವಂತಹ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಈಗ ರಾಜ್ಯದ ಕಡೆಯಿಂದಲೂ ಕೂಡ ಬೇಕಾಗುವ ಸಂಪೂರ್ಣ ನೆರವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಾಧ್ಯವಾದಷ್ಟು ಕೂಡ ಎಲ್ಲ ರೀತಿಯ ಸಹಕಾರವನ್ನ ಕೊಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಟ್ವೀಟ್ ಮುಖಾಂತರ ಹೇಳಿದ್ದಾರೆ. ಈ ಕಡೆ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಸಹ 5 ಕೋಟಿ ನೆರವನ್ನ ಈಗಾಗಲೇ ಘೋಷಣೆ ಮಾಡೋ ಮೂಲಕವಾಗಿ ಮತ್ತು ರಕ್ಷಣಾ ಕಾರ್ಯಾಚರಣೆಗೆ ಬೇಕಾಗುವಂತಹ ಟೀಮ್ ಅನ್ನು ಕೂಡ ಕಳಿಸಿಕೊಡುವಂತಹ ನಿಟ್ಟಿನಲ್ಲಿ ಈಗ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ತಮಿಳುನಾಡಿನಿಂದ ಆದಷ್ಟು ಬೇಗ ರಕ್ಷಣಾ ತಂಡಗಳು ಕೂಡ ಆ ಸ್ಥಳಕ್ಕೆ ಹೋಗುವಂತಹ ಪ್ರಯತ್ನಗಳು ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಆಗುತ್ತೆ.